ನೋಡಿ ಗೈಸ್, ವಾಕಿಂಗ್ ಆಯಿತು. ನಾನು ಈಗ ಮೆಂತೆ ಮತ್ತು ಜೀರಿಗೆ ಹಾಕಿ ಕುದಿಸಿರೋಂಥ ಬಿಸಿನೀರು ರೆಡಿ ಆಗ್ತಾ ಇದೆ. ರವೆ ಇಡ್ಲಿ ಚಟ್ನಿ. ಸೊ ಆ ಫ್ರೂಟ್ಸ್ನೇ ಸ್ನ್ಯಾಕ್ಸ್ ರೀತಿ ಕೊಡ್ತು ಕಳಿಸ್ತೀನಿ. ಬೇಗ ತಿನ್ಕೊಂಡು ಕುತ್ಕೊಂಡಿರು. ಬೇಜಾರಾಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವು ಇವತ್ತು ಬೆಳಗ್ಗೆದು ಅಂದರೆ ಎ ಡೇ ಇನ್ ಮೈ ಲೈಫ್ ಅಂತ ಬೆಳಿಗ್ಗೆ 5 ಗಂಟೆಗೆ ಎದ್ದು ವಾಕಿಂಗ್ಗೆ ಹೋಗೋದು, ಅದಾದಮೇಲೆ ಅಲ್ಲಿಂದ ಬಂದು ಏನು ಮಾಡ್ತೀನಿ ಅಂತ ಸೊ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ. ಹಾಗಿದ್ರೆ ಯಾರೂ ಇಲ್ಲ, ಬಸ್ ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗಿರುತ್ತೆ. 3 ಜನ ಬಂದಿರ್ತೀವಿ. ಬೆಳಿಗ್ಗೆ ಫುಲ್ಲು ಚಳಿ ಇರುತ್ತೆ. ಆದರೂ ಅಲ್ಲಿಂದ ವಾಕ್ ಮಾಡ್ಕೊಂಡು ಮನೆಯಿಂದ ಪಾರ್ಕ್ವರೆಗೂ ವಾಕ್ ಮಾಡ್ಕೊಂಡು ಬಂದಾಗ ಆ ಚಳಿ ಇರಲಿ ಫುಲ್ಲು ಬೆವ್ದು ಕಿತ್ಕೊಂಡ್ಬಿಟ್ಟಿರುತ್ತೆ, ಅಷ್ಟು ಸೆಕೆ ಆಗೋಗಿರುತ್ತೆ. ಸೊ ಎಕ್ಸಸೈಸ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಒಂದು ಸ್ವಲ್ಪ ಆ ಪಕ್ಷಿಗಳು ಸೌಂಡ್ ಕೇಳಿಸ್ಕೊಂಡು ಮನೆ ಕಡೆ ಹೊರಡೋಕ್ಕೆ ಪ್ರಯಾಣ. ನೋಡಿ ಗೈಸ್, ವಾಕಿಂಗ್ ಆಯಿತು, ಎಕ್ಸಸೈಸ್ ಆಯಿತು, ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಓಟ. ಮನೆ 6 ಗಂಟೆ ಅಷ್ಟರಲ್ಲಿ ಮನೇಲಿರಬೇಕು. ನೆಕ್ಸ್ಟು ಏನೇನು ಮಾಡ್ತೀನಿ ಇವತ್ತು ಎಲ್ಲನೂ ವಿಡಿಯೋ ಹಾಕ್ತೀನಿ. ನಾನು ಈಗ ಮೆಂತೆ ಮತ್ತು ಜೀರಿಗೆ ಹಾಕಿ ಕುದಿಸಿರುವಂಥ ಬಿಸಿನೀರು. ಸೊ ಇದನ್ನು ನಾನೀಗ ಕುಡಿದಾದ್ಮೇಲೆ ಮನೆಯಲ್ಲಿ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಹಾಗೆ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಆದ. ನಾನು ಇಡ್ಲಿಗೆ ಚಟ್ನಿ ಮಾಡೋಣ ಅಂತ ಹೇಳಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಒಂದು 4-5 ಮೆಣಸು, ಪುದೀನ, ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 4 ಮೆಣಸಿನ್ಕಾಯಿ. ಜಾಸ್ತಿ ಖಾರ ಇರುತ್ತೆ ಇದು, ಸ್ವಲ್ಪ ಇದು ಸಣ್ಣ ಮೆಣಸಿನ್ಕಾಯಿ ಆಗಿರೋದ್ರಿಂದ ಖಾರ ಜಾಸ್ತಿ ಆಗಿರೋದ್ರಿಂದ 4 ತಗೊಂಡಿದ್ದೀನಿ. ಮಕ್ಕಳಿಗೆ ಖಾರ ಆಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈಗ ಚಟ್ನಿ ಮಾಡೋ ಸಮಯ. ಈಗ ಇದನ್ನೆಲ್ಲನೂ ಸ್ವಲ್ಪ ಎಣ್ಣೆ ಹಾಕಿ ಬಾಂಡ್ಲಿ ಫ್ರೈ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಬಾಂಡ್ಲಿ ಇಟ್ಟಿದ್ದೀನಿ, ಈಗ ಕಾದಿದೆ. ಸೊ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಸಾಕು, ಇಷ್ಟೇ ಎಣ್ಣೆ ಸಾಕೋದು ಫ್ರೈ ಮಾಡೋದಕ್ಕೆ. ಇದು ಕೂಡ ಸ್ವಲ್ಪ ಜಾಸ್ತಿನೇ ಆಯಿತು, ಇನ್ನೂ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಇದಾಗುತ್ತೆ. ಸೊ ಇದು ಬಿಸಿ ಆದಮೇಲೆ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ಒಂದು 2 ಮಿನಿಟ್ಸ್ ಅಷ್ಟನ್ನು ತೊಗೊಂಡು ಬಂದು ಫ್ರೈ ಮಾಡ್ಕೊಳ್ಳೋದಷ್ಟೇ. ಈಗ ಬಿಸಿಯಾಗಿರುತ್ತೆ. ಸೊ ಫಸ್ಟಾಗಿ ಸ್ವಲ್ಪ ಬಿಸಿಯಾಗಿದೆ, ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮೆಣಸು, ಬೆಳ್ಳುಳ್ಳಿ, ಇದೆಲ್ಲ ಆದಮೇಲೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು. ಹಾಗೆ ಆಗಲೇ ತೋರಿಸಿದ್ದಿಲ್ಲ. ಸೊ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಕಲ್ಲುಪ್ಪು ಹಾಕಿದ್ದೀನಿ. ಅದನ್ನು ಫ್ರೈ ಮಾಡ್ಕೋಬೇಕು. ಸೊ ಈಗ ಆಫ್ ಮಾಡೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀವಿ, ರುಬ್ಬೋಣ. ಸೊ ಈಗ ಅದು ರುಬ್ಬೋ ಅಷ್ಟರಲ್ಲಿ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಒಂದು ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ. ಸೊ ಇಡ್ಲಿಗೆ ಇಟ್ಬಿಟ್ಟು ಆಮೇಲೆ ಹೋಗಿ ರುಬ್ಬೋಣ. ಇದಾಗಲೇ ಕಲಸಿಟ್ಕೊಂಡಿದ್ದಲ್ಲ, ಮತ್ತೆ ಇದಕ್ಕಿನ್ನ ಸ್ವಲ್ಪ ಮೊಸರು ಹಾಕಿ ಕಲಿಸ್ಕೊಳ್ಳೋಣ. ಕಲಸಿದ್ದೆಲ್ಲ ಆಯಿತು. ಈಗ ಇಡ್ಲಿ ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ. ಸೊ ಇಡ್ಲಿ ಪಾತ್ರೆಯಲ್ಲಿ ಹಾಕ್ಕೊಂಡು ಇಡೋದು ಹಾಕಿದ್ದಾಯಿತು. ಈಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಕ್ಕೆ ಬಿಡೋಣ. ಒಂದು 5-10 ನಿಮಿಷನ ಈಗ ಈ ಬೌಲಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡಿಕೊಂಡು ಸ್ವಲ್ಪ ನೀರು ಬೆರೆಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಆರಾಮಾಗಿ ಮಾಡ್ಬೋದು. ನಮ್ಮಿಬ್ಬರು ಮಕ್ಕಳಿಗೆ 2 ಗ್ಲಾಸ್ ಮಿಲ್ಕ್ ಶೇಕು ರೆಡಿ ಇದೆ. ರೆಡಿ ಆಗಿದ ತಕ್ಷಣ ಆಗ್ತಾ ಇದೆ ರವೆ ಇಡ್ಲಿ. ಗುಡ್ ಮಾರ್ನಿಂಗ್. ಹೋಗಿ ಬ್ರಷ್ ಮಾಡಿ
ಇಬ್ಬರು ಸ್ನಾನ ಮಾಡೋಗಿ. ನೀವು ಫಸ್ಟ್ ಹೋಗಿ ಮನೆ, ಫಸ್ಟ್ ಹೋಗು. ಇವ್ ನೋಡಿ ಗೈಸ್, ಮಲ್ಕೊಳ್ಳೋ ಟೈಮಲ್ಲೂ ಇವ್ನಿಗೆ ವಾಚ್ ಇರಬೇಕು. ಎಂಥ ಮಗ ಇವನಿದ ನೋಡಿ. ಹಾಂ, ಎಲ್ಲಿಗೆ ಹೋಗ್ತಾನೋ ನಿದ್ದೆ ಗಣೆಯಲ್ಲಿ ವಾಚ್ ಹಾಕೊಂಡು ಎಲ್ಲಿಗೆ ಹೋಗ್ತಾನಂತ ಗೊತ್ತಿಲ್ಲ. ಹಲೋ ಗೈಸ್, ಇವನು ಮನ್ಕೊಳ್ಳೋವಾಗನು ವಾಚ್ ಹಾಕೊಂತಾನೆ ಗೈಸ್. ಯಾವಾಗ ನೋಡು ವಾಚ್ ಹಾಕೊಂಡಿರ್ತಾನೆ. ಕೈ ಅಲ್ಲಿ ಕೈಗೆ ಒತ್ತಲ್ವಾ ಅದು? ಇಲ್ಲ, ಎಲ್ಲಿ ತೋರಿಸಿಲ್ಲ. ಇರು ಮನೆ ಒಂದು ನಿಮಿಷ. ಹಿಂಗೆ ಹಾಕ್ಕೊಂತಾನೆ, ಸ್ವಲ್ಪ ಲೂಸಾಗಿ ಹಾಕ್ಕೊಂಡವನೆ. ಒತ್ತಿಗಿತ್ತಿದ್ರೆ ಕೈ ನೋವು ಬರಲ್ವಾ? ಇಲ್ಲ. ಸರಿ ಹೋಗಿ ಮನೆ, ಸ್ಕೂಲ್ಗೆ ಟೈಮ್ ಆಗುತ್ತೆ, ಬೇಗ ರೆಡಿ ಆಗು. ಅಣ್ಣ ಹೋಗಿ ಬರ್ತಾನೆ, ಬಾಯ್ಲಿ ನೀವು ಔಟ್ ಸೈಡ್ ಕೂತ್ಕೊಂಡಿರು, ಬಾ ಹೊರಗಡೆ ಕೂತ್ಕೊಂಡಿರು. ಅಣ್ಣ ಹೋಗಿ. ಈಗ ನಾನು ನನ್ನ ಮಕ್ಕಳಿಗೆ ಬನಾನಾ ಮಿಲ್ಕ್ ಶೇಕ್ ಮಾಡಿಕೊಡ್ಬೇಕು. ಸೊ ಡ್ರೈ ಫ್ರೂಟ್ಸ್ದು, ಸೊ ಅದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ಏನೇನು ಹಾಕ್ತಿದೆ ಅಂತ ಹೇಳ್ತೀನಿ ನೋಡಿ. ಇದು ಬನಾನಾ ಅಂದರೆ ಏಲಕ್ಕಿ ಬಾಳೆಹಣ್ಣಲ್ಲ, ಸೊ ಇದು ಚುಕ್ಕಿ ಬಾಳೆಹಣ್ಣು. ಸೊ ಇದನ್ನು ಹಾಕ್ತಾಯಿದ್ದೀನಿ. ಮತ್ತು ಇದರಲ್ಲಿ ಡೇಟ್ಸ್ ಇದೆ, ದ್ರಾಕ್ಷಿ ಇದೆ, ಮತ್ತು ಬಾದಾಮ್ ಇದೆ, ಅದಾದಮೇಲೆ ಪಿಸ್ತಾ ಇದೆ. ಸೊ ಎಲ್ಲ ಈಗ ಇದಕ್ಕೆ ಹಾಕಿ, ಸೊ ಇದು ಹಾಕಿ. ಸೊ ಇದು ನನ್ನಿಬ್ಬರು ಮಕ್ಕಳಿಗೆ ಮಿಲ್ಕ್ ಶೇಕ್, ಬನಾನಾ ಮಿಲ್ಕ್ ಶೇಕ್ ಮಾಡಿಕೊಡ್ತಾ ಇರೋದು. ಈ ಮಿಲ್ಕ್ ಶೇಕ್ಗೆ ಗೋಡಂಬಿ ಹಾಕೋದೇ ಮರ್ತ್ಬಿಟ್ಟಿದ್ದೀನಿ, ಅದೊಂದು ಮಿಸ್ ಆಗಿತ್ತು. ವಾಲ್ನಟ್ ಎಲ್ಲ ಹಾಕಿದ್ದೀನಿ, ಗೋಡಂಬಿ ಹಾಕಿರಲಿಲ್ಲ. ಮುಂಚೆ ಮಕ್ಕಳಿಗೆ ಅಂದರೆ ಖಾಲಿ ಹೊಟ್ಟೆಲಿ ಇರಬೇಕಾದ್ರೆ ಪಪ್ಪಾಯ ಕೊಟ್ಟರೆ, ಸೊ ಹೊಟ್ಟೆಲಿ ಏನಾದರೂ ಜಂತುಳು ಇದ್ದರೆ ಅದು ಸಾಯುತ್ತೆ ಅಂತ. ಸೊ ಹಾಗಾಗಿ ಬೆಳಿಗ್ಗೆ ಹೊತ್ತು ಮಕ್ಕಳಿಗೆ ಪಪ್ಪಾಯ ಕೊಡಬೇಕು. ಕಟ್ಟಾಗಿದೆ, ಸ್ನಾನ ಎಲ್ಲ ಮಾಡಿ ಫ್ರೆಶ್ ಬಂದಿದ್ದಾನೆ. ಪಪ್ಪಾಯ ಕೊಡೋಣ. ಇವೊಂದಾದಮೇಲೆ ಅವನು ಇನ್ನೂ ಸ್ನಾನ ಮಾಡ್ತಾ ಇದ್ದಾನೆ. ಸೊ ಅವನಿಗೆ ನೆಕ್ಸ್ಟ್ ಕೊಡ್ತೀನಿ. ಮಿಲ್ಕ್ ಶೇಕು, ಇಡ್ಲಿ ಚಟ್ನಿ ರೆಡಿ. ಈಗ ತಿಂದ್ಬಿಟ್ಟು ಟೈಮ್ ಆಯಿತು, ಬೇಗ ಇವಾಗ ಸ್ನಾನ ಮಾಡಿಸ್ಕೊಂಡು ಇವನ್ನ ಕರ್ಕೊಂಬಂದಿದ್ದೀನಿ. ಈಗ ಪಪ್ಪಾಯ ತಿಂತಾನೆ. ತಿಂದಮೇಲೆ ಮಿಲ್ಕ್ ಶೇಕ್ ಕುಡಿದು ಆಮೇಲೆ ನಾಷ್ಟ ಮಾಡಬೇಕು. ಸರಿನಾ? ಸರಿ. ಚೆನ್ನಾಗೈತಾ ನೋಡು. ನಾನು ಆ ಥರ ಈ ಥರ ಎಣ್ಣೆಯಲ್ಲಿ ಕದಿರೋಂಥ ಐಟಮ್ಸ್ ಕೊಡಲ್ಲ ನಾನು. ಹಾಗಾಗಿ ಡೈಲಿ ಫ್ರೂಟ್ಸು, ಸೊ ಆ ಫ್ರೂಟ್ಸ್ನೇ ಸ್ನ್ಯಾಕ್ಸ್ ರೀತಿ ಕೊಟ್ಟು ಕಳಿಸ್ತೀನಿ. ಇಲ್ಲಿ ನೋಡಿ, ಅವರಿಗೋಸ್ಕರ ಅಂತಲೇ ಎಲ್ಲ ತಂದಿಟ್ಕೊಂಡಿದ್ದೀನಿ. ನೀನು ಬೇಗ ತಿನ್ಕೊಂಡು ಕೂತ್ಕೊಂಡಿರು, ಅಣ್ಣಂಗೆ ಬಿಟ್ಬಿಟ್ಟು ಬರ್ತೀನಿ, ಆಮೇಲೆ ನೀನು ಬಿಡ್ತೀನಿ. ಓಕೆನಾ? ಪಕ್ಕದ ಮನೆಯವರು ಪಾಲಕ್ ಪಲಾವ್ ಕೊಟ್ಟಿದ್ರು. ಹಾಗಾಗಿ ಅದನ್ನು ಸ್ವಲ್ಪ ತಿಂದು ನಾನು ಮಾಡಿದಂಥ ಇಡ್ಲಿ ಎರಡು ತಿಂದು ಸೀದಾ ನಾವು ಇವಾಗ ಎಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ವಿ ಅಂದರೆ ನನ್ನ ಚಿಕ್ಕ ಮಗನಿಗೆ ಸ್ಕೂಲಿಗೆ ಕಳಿಸೋದಕ್ಕೆ. ಹಾಗಾಗಿ ಅಲ್ಲಿಗೆ ಹೊಂಟ್ವಿ. ಸೊ ಆ ಸ್ಕೂಲ್ಗೆ ಹೋಗೋಣ ಬನ್ನಿ. ಹಾಗೆ ಇದೇ ನೋಡಿ ಆ ಸ್ಕೂಲ್ ಅಂತ ಹೇಳ್ಬಿಟ್ಟು ಅವನು ಸೇರಿಸಿ ಗಂಟು ಹಾಕೊಂಡು ಬಂದಿದ್ದೀನಿ. ಸೊ ಇವಾಗ ನಾವು ಬಂದಿದ್ದು ಸ್ಕೂಲ್ಗೆ, ಸೆಂಟ್ ಜೋಸೆಫ್ ನಿವಾಸ ವಿಶೇಷ ಶಾಲೆ. ಸೊ ಇಲ್ಲಿರೋಂಥ ಮಕ್ಕಳೆಲ್ಲ ಸ್ಪೆಷಲ್ ಮಕ್ಕಳೇ, ದೇವ್ರ ಮಕ್ಕಳು. ಹಾಗಾಗಿ ಅವ್ರಿಗೆ ಪ್ರಾರ್ಥನೆ ಮಾಡಿಸ್ತಾಯಿದ್ರು. ನನ್ನ ಮಗನ ಬಿಟ್ಬಿಟ್ಟು ಮನೆಗೆ ಹೊರಡ್ತಾ ಇದ್ದೀನಿ. ಬೇಜಾರಾಗುತ್ತೆ, ಏನು ಮಾಡೋದಕ್ಕಾಗಲ್ಲ. ನಮ್ಮದು ಅವಳಿ ಜೋಳಿ ಮಕ್ಕಳು ಇರೋದ್ರಿಂದ ಒಂದು ಮಗು ಸ್ವಲ್ಪ ವೀಕ್ ಇದೆ, ದೊಡ್ಡವನು 3rd ಸ್ಟ್ಯಾಂಡರ್ಡು, ಇವನು ಈಗ 1st ಸ್ಟ್ಯಾಂಡರ್ಡು. ಬಟ್ ಈಗ ಈ ಸ್ಪೆಷಲ್ ಸ್ಕೂಲ್ಗೆ ಸೇರಿಸಿದ್ದೀನಿ. ಮುಂಚೆ ಒಂದು 3 ವರ್ಷ ಮಾಮೂಲಿ ಸ್ಕೂಲ್ಗೆ ಹಾಕಿದ್ವಿ. ಅದಾದಮೇಲೆ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಈ ವರ್ಷದಿಂದ ಇಲ್ಲಿ ಸ್ಪೆಷಲ್ ಸ್ಕೂಲ್ಗೆ ಹಾಕಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾನೆ ಅಂತ ಒಂದು ನಂಬಿಕೆ. ಅಷ್ಟೊಂದೇನು ಬೇರೆ ಮಕ್ಳಿಗೆ ಹೋಲಿಸ್ಕೊಂಡ್ರೆ ಪಾಪ ಅವ್ರಿಗಿಂತ ಏನಿದಿಲ್ಲ, ಸುಮಾರಾಗಿ ಮಾತಾಡೋದು, ನಡೆಯೋದು ಇದೆಲ್ಲ ಮಾಡ್ತಾನೆ. ನಾವು ಮನೇಲೆಲ್ಲ ಸ್ವಲ್ಪ ಪ್ರಯತ್ನ ಪಟ್ಟಿದ್ದೀವಿ, ಟ್ರೈ ಮಾಡಿದ್ದೀವಿ. ಎಲ್ಲ ಥರನೂ ಮಾತಾಡ್ಸೋದಕ್ಕಾಗಲಿ, ಎಕ್ಸಸೈಸ್ ಆಗಲಿ ಎಲ್ಲನೂ ಮಾಡಿದ್ದೀವಿ. ಹಾಗಾಗಿ ಸೊ ಇವಾಗ ಇಲ್ಲಿ ಸೇರಿಸಿದ್ದೀನಿ. ನೆಕ್ಸ್ಟ್ ವರ್ಷ ನೋಡಬೇಕು. ಈಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಮಾತಾಡ್ತಾನೆ. ಮುಂಚೆಗಿಂತ ಇವಾಗ ಇಂಪ್ರೂವ್ಮೆಂಟ್ ಜಾಸ್ತಿನೇ ಆಗಿದ್ದಾನೆ. ಒಂದು ಸ್ವಲ್ಪ ಸ್ಪೀಚ್ ಥೆರಪಿ ಬೇಕು ಅವನಿಗೆ, ಫಿಸಿಕೋಥೆರಪಿ, ಸ್ಪೀಚ್ ಥೆರಪಿ ಎರಡೂ ಬೇಕು. ಸೊ ಹಾಗಾಗಿ ಇಲ್ಲಿ ಸೇರ್ಸೋಣ ಅಂತ ಇಲ್ಲಿ ಸೇರಿಸಿದ್ದೀನಿ. ಸೊ ಈಗ ಮನೆ ಕಡೆ ಹೊರಡೋದಷ್ಟೇ.